ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಮಾಂಸ ಪ್ರಿಯರೇ, ನೀವು ಎಚ್ಚರವನ್ನ ವಹಿಸಲೇಬೇಕು. ಬೆಂಗಳೂರಿನ ಬಿರಿಯಾನಿ ಹೋಟೆಲ್ನಲ್ಲಿ ಕೊಳೆತ ಚಿಕನ್ ಅನ್ನ ನೀಡಲಾಗ್ತಾ ಇದೆ. ಹಾಗಾಗಿ ನೀವು ಹೋಟೆಲ್ಗೆ ಹೋಗಿ ಸವಿಯುವ ಮುನ್ನ ಎಚ್ಚರವನ್ನ ವಹಿಸಲೇಬೇಕು. ಆರೋಗ್ಯ ಇಲಾಖೆ ತಪಾಸಣೆಯನ್ನ ನಡೆಸಿದೆ. ಅಧಿಕಾರಿಗಳೇ ಬೆಚ್ಚಬಿದ್ದಿದ್ದಾರೆ. ಜಯನಗರ ತಿಲಕ್ ನಗರದ ಸ್ಟಾರ್ ಅಂಬೂರ್ ಬಿರಿಯಾನಿ ಸೆಂಟರ್ ಕೊಳೆತ ಮಾಂಸದಿಂದ ಬಿರಿಯಾನಿ ಹಾಗೆ ಕಬಾಬ್ ಅನ್ನ ತಯಾರಿಸ್ತಾ ಇದ್ರು. ಜಿಬಿಎ ಆರೋಗ್ಯ ಇಲಾಖೆಯಿಂದ ಸದ್ಯ 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ನಿತ್ಯವೂ ಬಿರಿಯಾನಿ ಸೇವಿಸೋ ಮುನ್ನ ಈ ವಿಡಿಯೋವನ್ನ ಮಿಸ್ ಮಾಡದೆ ನೀವು ನೋಡಲೇಬೇಕಾಗತ್ತೆ. ಕೊಳೆತು ನಾರ್ತಾ ಇದ್ದಂಥ ಚಿಕನ್ ಬಳಕೆಯನ್ನ ಮಾಡಿದ್ದೆ ಬಿರಿಯಾನಿ ಹೋಟೆಲ್ಗಳು. ಜಿಬಿಎ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಕೊಳೆತು ನಾರ್ತಾ ಇದ್ದಂಥ ಚಿಕನ್ ಅನ್ನ ಯೂಸ್ ಮಾಡಿ ಬಿರಿಯಾನಿಯನ್ನ ಮಾಡ್ತಾ ಇದ್ರು. ಇದನ್ನೇ ಜನರಿಗೆ ನೀಡ್ತಾ ಇದ್ರು. ಬೆಂಗಳೂರು ದಕ್ಷಿಣ ಪಾಲಿಕೆ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಸದ್ಯ ಹೋಟೆಲ್ನ ಮಾಲೀಕರು ಲಾಕ್ ಆಗಿದ್ದಾರೆ. ಹೋಟೆಲ್ ಅನ್ನ ಇಟ್ಟಿದ್ದಂಥ ಫ್ರೀಜರ್ನಲ್ಲಿತ್ತು ಕೊಳೆತು ನಾರ್ತಾ ಇದ್ದಂತಹ ಚಿಕನ್. ಅಂದ್ರೆ ಫ್ರೀಜರ್ ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಕೊಳೆತಿರುವಂತಹ ಮಾಂಸವನ್ನ ಇಟ್ಟಿದ್ರು. ಆ ಚಿಕನ್ ನಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಅನ್ನ ಮಾಡಿ ಜನರಿಗೆ ಕೊಡ್ತಾ ಇದ್ರು. ಆರೋಗ್ಯಾಧಿಕಾರಿಗಳು ಯಾವಾಗ ಮಾಹಿತಿಯನ್ನ ಪಡೆದು ಪರಿಶೀಲನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ, ಆ ಸಂದರ್ಭದಲ್ಲಿ ಸ್ವತಃ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಯಾವುದೇ ರೀತಿಯಾದಂತಹ ಒಂದು ಕ್ಲೆನ್ಲಿನೆಸ್ ಅಲ್ಲಿ ಮೇಂಟೈನ್ ಮಾಡಲಿಲ್ಲ. ಆ ಜಾಗದಲ್ಲಿ ಆ ಬಿರಿಯಾನಿಯನ್ನ ಮಾಡುವಂಥದ್ದು, ಜೊತೆಗೆ ಕೊಳೆತ ಮಾಂಸದಲ್ಲಿ ಬಿರಿಯಾನಿಯನ್ನ ಮಾಡಿ ಜನರಿಗೆ ನೀಡ್ತಾ ಇದ್ರು. ಸದ್ಯ 1 ಲಕ್ಷ ದಂಡವನ್ನು ವಿಧಿಸಿ ಕಾನೂನು ಕ್ರಮವನ್ನು ತೆಗೆದುಕೊಂಡಿದೆ ಜಿಬಿಎ. ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದಂಡ ವಿಧಿಸಿ ಜಿಬಿಎ ಆರೋಗ್ಯ ಅಧಿಕಾರಿಗಳು ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಬಿರಿಯಾನಿ ಮತ್ತು ಕಬಾಬ್ಗೆ ಫೇಮಸ್ ಆಗಿರುವಂತಹ ಸ್ಟಾರ್ ಅಂಬೂರ್ ಬಿರಿಯಾನಿ ಹೋಟೆಲ್. ಬಿರಿಯಾನಿ ಚೆನ್ನಾಗಿ ಸಿಗುತ್ತೆ, ಕಬಾಬ್ ಚೆನ್ನಾಗಿ ಕೊಡ್ತಾರೆ ಅಂತೇಳಿ ನೀವೇನಾದರೂ ಈ ಹೋಟೆಲ್ಗೆ ಹೋಗಿ ಒಳ್ಳೆಯ ಬಿರಿಯಾನಿ ಸವಿಯೋಣ ಅಂತ ತೆರಳಿದ್ರೆ ಎಚ್ಚೆತ್ತುಕೊಳ್ಳಲೇಬೇಕು.